ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಓಕೆ, ರೈತ ಬಾಂಧವರು ಇವತ್ತಿನ ಒಂದು ವಿಡಿಯೋದಲ್ಲಿ ಕಬ್ಬಿನಲ್ಲಿ ಯಾವ ರೀತಿ ಒಂದು ಹೆಚ್ಚಿನ ಆದಾಯವನ್ನು ಮಾಡ್ಕೋಬೇಕು, ಮತ್ತು ನೀವು ಪ್ರತಿ ವರ್ಷ ಏನಾದರೂ ಕಬ್ಬು ಬೆಳೀತಿದ್ರೆ ನಿಮ್ಮದು 1 ಎಕರೆಗೆ 40 ಟನ್ನು 50 ಟನ್ ಇಳುವರಿ ಬರ್ತಿತ್ತಪ್ಪ ಅಂತಂದರೆ ಯಾವ ರೀತಿ ಅದನ್ನು 70 ಟನ್ನು 80 ಟನ್ ಯಾವ ರೀತಿ ಮಾಡ್ಕೋಬೇಕು, ಸಿಂಪಲ್ಲಾಗಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ರೈತ ಬಾಂಧವರು ಕಂಡುಕೊಳ್ಬೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು. ಹಾಗೂ ಇನ್ನೂ ಯಾರೆಲ್ಲ ರೈತ ಬಾಂಧವರು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ತಾರೆ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಕಬ್ಬಿನಲ್ಲಿ ಯಾವ ರೀತಿ ಒಂದು ರಸಗೊಬ್ಬರನ ಯೂಸ್ ಮಾಡಬೇಕು, ಮತ್ತು ಯಾವ ಹಂತದಲ್ಲಿ ಯಾವ ರೀತಿ ಒಂದು ಔಷಧಿಗಳನ್ನು ಸ್ಪ್ರೇ ಮಾಡಬೇಕು, ಮತ್ತು ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿ ತೆಗಿಬೇಕಪ್ಪ ಅಂತಂದರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತು ಯಾವ ರೀತಿ ಒಂದು ಕಬ್ಬಿನ ಒಂದು ಸಂರಕ್ಷಣೆ ಮಾಡಬೇಕು, ಮತ್ತು ನಮ್ಮ ಗುರಿ ಏನಪ್ಪ ಅಂತಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ತೆಗೆಯೋದು ಯಾವ ರೀತಿ, ಮತ್ತು ಯಾವ ಸಮಯದಲ್ಲಿ ಯಾವ ಗೊಬ್ಬರವನ್ನು ಒಗಿಬೇಕು, ಅಂದರೆ ಕಬ್ಬಿಗೆ ಯಾವ ಗೊಬ್ಬರವನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಮತ್ತು ತುಂಬ ಜನ ರೈತರು ಏನು ಮಾಡ್ತಾರಪ್ಪ ಅಂತಂದರೆ 1 ತಿಂಗಳು 2 ತಿಂಗಳಿಗೊಂದ್ಸರಿ 2 ಚೀಲ ಯೂರಿಯಾ ಬರೀ ಯೂರಿಯಾನೇ ಅಷ್ಟೇ ಯೂಸ್ ಮಾಡ್ತಾರೆ. ಸೊ ಯೂರಿಯಾ ಯೂಸ್ ಮಾಡೋದ್ರಿಂದ ಏನೆಲ್ಲ ತುಂಬ ಒಂದು ಅಂದರೆ ರೈತರಿಗೆ ಏನು ನಷ್ಟ ಆಗ್ತಾಯಿದೆ, ಕಬ್ಬಿನಲ್ಲಿ ಇಳುವರಿ ಯಾಕೆ ಒಂದು ಕಡಿಮೆ ಆಗ್ತಿದೆ ಅಂತಂದರೆ ತುಂಬ ಜನ ರೈತರು ಬಂದುಬಿಟ್ಟು ಯೂರಿಯಾವನ್ನು ಅತಿ ಹೆಚ್ಚಾಗಿ ಬಳಸೋದ್ರಿಂದ ಭೂಮಿ ಕೂಡ ಕೆಡುತ್ತದೆ, ಮತ್ತು ಭೂಮಿಯಲ್ಲಿ ಯಾವುದೇ ರೀತಿಯ ಒಂದು ಬೇರೆ ಖನಿಜ ಅಂಶಗಳು ಉಳಿಯೋದಿಲ್ಲ. ಮತ್ತು ಏನಿವಾಗ ರೈತನ ಮಿತ್ರ ಅಂತ ನಾವು ಎರೆಹುಳ ಏನು ಕರಿತೀವಿ, ಸೊ ಆ ಎರೆಹುಳ ಕೂಡ ಸಾಯ್ತವೆ ಜಾಸ್ತಿ ಒಂದು ಮೇಲೆ ನಾವು ಯೂರಿಯಾ ಪದೇ ಯೂಸ್ ಮಾಡೋದ್ರಿಂದ ಅಲ್ಲಿ ಕರೆಕ್ಟಾಗಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ, ಮತ್ತು ನಾವು ಅಂದುಕೊಂಡಷ್ಟು ಕಬ್ಬಿನಲ್ಲಿ ಇಳುವರಿ ಬರೋದಿಲ್ಲ. ಸೊ ಆದ್ದರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನು ಇವಾಗ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಇದು ಬಂದುಬಿಟ್ಟು ಕಂಪ್ಲೀಟ್ 1 ಎಕರೆ ಕಬ್ಬಿನ ಪ್ಲಾಟ್ ಇದೆ. ನಾನು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಆ ಒಂದು ವಿಡಿಯೋ ಯಾರೆಲ್ಲ ನೋಡ್ಕೊಂಡಿಲ್ಲ, ಸೊ ಅದನ್ನು ಪ್ರೊಫೈಲಲ್ಲಿದೆ, ಆ ಒಂದು ವಿಡಿಯೋ ಕೂಡ ನೀವು ನೋಡ್ಬೋದು. ಆ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಕಬ್ಬಿನ ರೌದಿಯನ್ನು ಸುಲಿಯೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಮತ್ತು ಕಬ್ಬಿನ ಇಳುವರಿಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ಕಂಪ್ಲೀಟಾಗಿ ಮೊನ್ನೆ ಕೂಡ ಹೇಳಿದ್ದೆ. ಮತ್ತು ಇವತ್ತು ರೌದಿ ಸುಲಿದ ನಂತರ ಕಬ್ಬಿನ ಪ್ಲಾಟ್ ಯಾವ ರೀತಿ ಕಾಣುತ್ತೆ, ಮತ್ತು ರೌದಿ ಸುಲಿದ ನಂತರ ಯಾವ ಒಂದು ಗೊಬ್ಬರವನ್ನು ಯೂಸ್ ಮಾಡಬೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ರೈತ ಬಾಂಧವರು ಜಸ್ಟ್ ಒಂದು 8 ರಿಂದ 10 ನಿಮಿಷ ವಿಡಿಯೋ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ. ಓಕೆ, ಇವಾಗ ಒಂದೊಂದಾಗಿ ಮಾತಾಡ್ತಾ ಬರ್ತೀನಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಇವಾಗ ತುಂಬ ಜನ ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ಬೇಕು, 1 ಎಕರೆಗೆ 100 ಟನ್ ಬೆಳೆದಿರೋ ರೈತರು ಕೂಡ ಇದ್ದಾರೆ, 120 ಬೆಳೆದಿರೋರು ಇದ್ದಾರೆ. ಮೊನ್ನೆ ರಾಯಬಾಗದಲ್ಲಿ 170 ಟನ್ ಇಳುವರಿ 1 ಎಕರೆದಲ್ಲಿ ಬೆಳೆದಿದ್ರು. ಸೊ ಅವರ ಒಂದು ಹಿನ್ನೆಲೆ ಯಾವ ರೀತಿ ಇತ್ತು, ಮತ್ತು ಅವರು ಯಾವ ರೀತಿ ಒಂದು ಕಬ್ಬಿಗೆ ಒಂದು ಪೋಷಕಾಂಶ ಅಂದರೆ ಯಾವ ರೀತಿ ಒಂದು ಕಬ್ಬನ್ನು ಒಂದು ಕರೆಕ್ಟಾಗಿ ಮೇಂಟೈನ್ ಮಾಡಿದರು, ಅದಕ್ಕೆ ಎಷ್ಟು ಖರ್ಚಾಗಿತ್ತು ಅಂತೇಳಿ. ಇನ್ನೊಂದೇನಪ್ಪ ಅಂತಂದರೆ ರೈತ ಬಾಂಧವರು ಯಾರೆಲ್ಲ 1 ಎಕರೆಗೆ 100ಕ್ಕಿಂತ ಜಾಸ್ತಿ ಟನ್ ಬೆಳೀತಾರೆ, ಸೊ ಅಂಥವ್ರು ಖರ್ಚು ನೋಡ್ಕೊಳ್ಳಿ ನೀವು. 1 ಎಕರೆಗೆ ಕಡಿಮೆ ಅಂದರೂ ಅವರು 40 ರಿಂದ 50 ಸಾವಿರ ಬರೀ ಗೊಬ್ಬರಕ್ಕೆ ಯೂಸ್ ಮಾಡ್ತಾರೆ. ಸೊ ಅಷ್ಟೊಂದು ಜಾಸ್ತಿ ಖರ್ಚು ಮಾಡಿ ಅಷ್ಟು ಬೆಳೆದ್ರೆ ಅಷ್ಟೊಂದು ಏನು ಎಲ್ಲ ನಾವು ಸಾಮಾನ್ಯ ರೈತರು ಬೆಳೆಯೋದು, ಅವ್ರ ಹೈಯೆಸ್ಟ್ ರೆಕಾರ್ಡ್ ಮಾಡಿದ್ದೀನಿ ಅಂತೇಳಿ ಅವ್ರು ಬೆಳೆಯೋದಕ್ಕೆ ಎರಡೂ ಏನು ವ್ಯತ್ಯಾಸ ಆಗಲ್ಲ. ಅವ್ರ ಖರ್ಚು ಅತಿ ಹೆಚ್ಚಾಗಿ ಖರ್ಚು ಮಾಡ್ತಾರೆ, ಅತಿ ಹೆಚ್ಚಾಗಿ ಇಳುವರಿ ತೆಗಿತಾರೆ, ಅಲ್ಲಿ ಏನು ಅಷ್ಟೊಂದೇನು ವ್ಯತ್ಯಾಸ ಕಾಣಲ್ಲ. ಮತ್ತು ಮೇನ್ ಏನಪ್ಪ ಅಂತಂದರೆ ಯಾರೆಲ್ಲ ಕಬ್ಬು ಬೆಳೀತಾ ಇದ್ದಾರೆ ರೈತರು, ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಜಾಸ್ತಿ ನೀವು ರಾಸಾಯನಿಕ ಗೊಬ್ಬರ ಬಳಸೋದಕ್ಕಿಂತ ನಿಮ್ಮದು ಕೊಟ್ಟಿಗೆ ಗೊಬ್ಬರ ಅಥವಾ ನಿಮ್ಮದು ತಿಪ್ಪೆ ಗೊಬ್ಬರ ಏನಾದರೂ ಇತ್ತಂದರೆ ಸಗಣಿ ಗೊಬ್ಬರ, ಅದನ್ನು ಹಾಕಿ ಅತಿ ಹೆಚ್ಚು ಬೆಳೆಗೆ ವರ್ಕ್ ಆಗೋದಂದರೆ ಅದೇ ತಿಪ್ಪೆ ಗೊಬ್ಬರ. ಯಾಕಂತಂದರೆ ತಿಪ್ಪೆ ಗೊಬ್ಬರದಲ್ಲಿ ತುಂಬಾ ಒಂದು ಬೆನಿಫಿಟ್ ಇದೆ. ಅಂದರೆ ಬೆಳೆಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಪೋಷಕಾಂಶಗಳು, ಮಿನರಲ್ಸು ಆಲ್ಮೋಸ್ಟ್ ಎಲ್ಲ ಆ ಒಂದು ತಿಪ್ಪೆ ಗೊಬ್ಬರಲ್ಲಿ ಇರ್ತವೆ. ನೀವು ಜಾಸ್ತಿ ಯಥೇಚ್ಛವಾಗಿ ನೀವೇನಾದರೂ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ಕೋತಾ ಇದ್ದರೆ ಭೂಮಿಯಲ್ಲಿ ಯಾವುದೇ ರೀತಿ ಇವಾಗ ಕಬ್ಬು ಅಂತಲ್ಲ, ಯಾವುದೇ ಬೆಳೆಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಭೂಮಿ ಅಷ್ಟೊಂದು ಫಲವತ್ತತೆ ಇರಲ್ಲ. ನೀವು ಪದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಭೂಮಿ ತನ್ನದೇ ಆದ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತೆ. ಸೊ ಇವಾಗ ಒಂದೊಂದಾಗಿ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು
ನಾನು ಇಲ್ಲಿ ರೌದಿಯನ್ನು ಸುಲಿದಿದ್ದೀನಿ. ಸೊ ನಾನು ಆಲ್ರೆಡಿ 4 ವರ್ಷ ಆಯಿತು ನಾವು ಕಬ್ಬು ಬಳಕೆ ಸ್ಟಾರ್ಟ್ ಮಾಡಿ. 4 ವರ್ಷದಲ್ಲಿ ಕೆಲವೊಂದು ಅನುಭವಗಳನ್ನು ಕಂಡುಕೊಂಡಿದ್ದೀವಿ ಮತ್ತು ಏನೆಲ್ಲ ಬದಲಾವಣೆ ಮಾಡಿದರೆ ಕಬ್ಬಿನಲ್ಲಿ ಜಾಸ್ತಿ ಇಳುವರಿ ತೆಗಿಬೋದು ಅನ್ನೋದ್ರ ಬಗ್ಗೆ ನಾವು ಕೂಡ ಮನನವಾಗಿ ತಿಳ್ಕೊಂಡಿದ್ದೀವಿ. ಅಂದರೆ ಕರೆಕ್ಟಾಗಿ ತಿಳ್ಕೊಂಡಿದ್ದೀವಿ. ಕಬ್ಬಿನಲ್ಲಿ ಈ ರೀತಿ ಮೇಂಟೈನ್ ಮಾಡಿದರೆ ಕಬ್ಬು ಈ ರೀತಿ ಇಳುವರಿ ಕೊಡುತ್ತೆ. ಮತ್ತು ನಾವು ಯಾವ ರೀತಿ ಕಬ್ಬಿನಲ್ಲಿ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀವಿ ಅಂದರೆ ಜಾಸ್ತಿ ಏನೋ ಬರೀ ನೀರು ಹಾಸೋದು, ಬರೀ ಕಬ್ಬಿಗೆ ನೀರು ಕರೆಕ್ಟಾಗಿ ಬಿಡೋದು, ಇಷ್ಟೇ ಮಾಡ್ಕೊತಿದ್ರೆ ಕರೆಕ್ಟ್ ಇಳುವರಿ ಬರಲ್ಲ. ಅದ್ರ ಜೊತೆಗೆ ನೀರು ಬಿಡೋದ್ರ ಜೊತೆಗೆ ಯಾವೆಲ್ಲ ರಸಗೊಬ್ಬರ ಯೂಸ್ ಮಾಡಬೇಕು, ಯಾವ ಹಂತದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಯಾವ ಔಷಧಿಗಳನ್ನ ಸಿಂಪರಣೆ ಮಾಡ್ಬೇಕಂತೇಳಿ ಕರೆಕ್ಟಾಗಿ ಅದೊಂದು ತಿಳ್ಕೊಂಡ್ರೆ ಮಾತ್ರ ಕಬ್ಬಿನಲ್ಲಿ ಅತಿ ಹೆಚ್ಚು ಇಳುವರಿನ ತೆಗಿಬೋದು. ಇವತ್ತು ನಾನೇನು ಹೇಳ್ತಾ ಇದ್ದೀನಿ, ನಮಗೆ 1 ಎಕರೆಗೆ 100 ಟನ್ನು 120 ಟನ್ ಏನು ಬೇಕಾಗಿಲ್ಲ. ಎವರೇಜಾಗಿ 1 ಎಕರೆಗೆ 70ರಿಂದ 80 ಟನ್ ಇಳುವರಿ ಕೂತ್ರೂ ಕೂಡ ಸಾಕಾಗುತ್ತೆ. ಆರಾಮಾಗಿ ಕಡಿಮೆ ಖರ್ಚಿನಲ್ಲಿ 70ರಿಂದ 80 ಟನ್ ಅಂತೂ ಇಳುವರಿ ಪಡಿಬೋದು. ನಾನು ಹೇಳೋ ಕೆಲವೊಂದು ಮಾಹಿತಿಗಳನ್ನ ನೀವು ಅಳವಡಿಸಿಕೊಂಡ್ರೆ ಓಕೆ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಕಬ್ಬಿನ ರೌದಿ ತೆಗೆಯೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ನಾನು ಆಲ್ರೆಡಿ ಏನು ನೋಡ್ತಾ ಇದ್ದೀರಾ, ಇದು 1 ಎಕರೆ ಕಬ್ಬಿನ ಪ್ಲಾಟು ಕಂಪ್ಲೀಟಾಗಿ ರೌದಿಯನ್ನು ತೆಗೆದು ಬಿಟ್ಟಿದ್ದೀವಿ. ಈ ಕಬ್ಬಿನ ರೌದಿ ತೆಗೆದು ಆಲ್ರೆಡಿ 15 ದಿನ ಆಗ್ತಾ ಬಂತು. 15 ದಿನದಲ್ಲಿ ನಾವು ರೌದಿ ತೆಗಿಬೇಕಾದ್ರೆ ಕಬ್ಬು ಇಷ್ಟೊಂದು ಪಿಂಡಾಗಿರಲಿಲ್ಲ. ಮತ್ತು ಇವಾಗ ನೋಡ್ಬೋದು ಕಬ್ಬು ಯಾವ ರೀತಿ ಕಬ್ಬಿನ ಗಾತ್ರ ಕೂಡ ಪಿಂಡಾಗಿದೆ. ಇನ್ನೊಂದೇನಪ್ಪ ಅಂತಂದರೆ ಒಂದು ಗದೆಯಲ್ಲಿ ಇವಾಗ ಎಕ್ಸಾಂಪಲಾಗಿ ಇವಾಗ ಯಾರೆಲ್ಲ ರೈತ ಬಾಂಧವರು 1 ಎಕರೆಗೆ 100 ಟನ್ನು 120 ಟನ್ ಬೆಳೀತಿರ್ತಾರೆ ಅಂಥವ್ರು ಜಾಸ್ತಿ ಮರಿಗಳ ಸಂಖ್ಯೆ ಇಡಲ್ಲ. ಅಂದರೆ ಕಬ್ಬುಗಳನ್ನು ಒಂದೊಂದು ಏನಿವಾಗ ಒಂದು ಗದಿ ಅಂತ ಕರಿತೀವಿ ನಾವು. ನೀವೇನು ಕಬ್ಬನ್ನು ನಾಟಿ ಮಾಡಿರ್ತೀರ, ಒಂದು ಕಬ್ಬು ನಾಟಿ ಮಾಡಿದ ಆ ಒಂದು ಸ್ಥಳದಲ್ಲಿ ನೀವು 20-30 ಕಬ್ಬುಗಳನ್ನು ಕಾಯ್ದುಕೊಂಡ್ರೆ ಅಲ್ಲಿ ಕರೆಕ್ಟಾಗಿ ಇಳುವರಿ ಬರಲ್ಲ. ಎಷ್ಟು ಕಡಿಮೆ ಕಬ್ಬುಗಳನ್ನ ಮೇಂಟೈನ್ ಮಾಡ್ತೀರಾ ಅಷ್ಟು ಇಳುವರಿಯಲ್ಲಿ ಹೆಚ್ಚು ಬರುತ್ತೆ. ಯಾಕಂತಂದರೆ ಕಬ್ಬಿನ ಗಾತ್ರ ದಪ್ಪ ಆಗುತ್ತೆ ಮತ್ತು ಕಬ್ಬಿನಲ್ಲಿ ತೂಕ ಜಾಸ್ತಿ ಆಗುತ್ತೆ. ಮತ್ತು ಗಣಿಕೆ ಏನು ನಾವು ಗಣಿಕೆ ಅಂತ ಕರಿತೀವಿ ನೋಡ್ಬೋದು, ಹತ್ತತ್ರ ಒಂದು ಚೋಟಿ ಹತ್ತತ್ರ ಗಣಿಕೆ ಇದೆ. ಈ ಗಣಿಕೆ ಗಾತ್ರ ಜಾಸ್ತಿ ಉದ್ದ ಬರೋದ್ರಿಂದ ಕಬ್ಬಿನಲ್ಲಿ ತೂಕ ಜಾಸ್ತಿ ಬರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಏನು ನಾವು ಗದಿ ಅಂತ ಕರಿತೀವಿ ಅಥವಾ ಒಂದು ಸಸಿ ಸುತ್ತಮುತ್ತ ಎಷ್ಟು ಕಬ್ಬನ್ನು ಇಟ್ಟರೆ ಇಳುವರಿ ಜಾಸ್ತಿ ಬರುತ್ತೆ ಅಂತ ನೋಡೋದಾದರೆ ಒಂದು ಕಬ್ಬಿನ ಗದಿಯಲ್ಲಿ ಸುಮಾರು 10-12 ಹಬ್ಬ ಅಂದರೆ 15ಕ್ಕಿಂತ ಜಾಸ್ತಿ ಕಬ್ಬಿನ ಮರಿಯನ್ನು ಯಾರು ಕೂಡ ಕಾಯಕ್ಕೆ ಹೋಗಬೇಡಿ. 10ರಿಂದ 12 ಕಬ್ಬಿನ ಮರಿ ಈ ಥರ ಕಬ್ಬು ಇದ್ದರೆ ಸಾಕು. ಆರಾಮಾಗಿ ಇಳುವರಿ 80ರಿಂದ 70, 80, 90 ಟನ್ವರೆಗೂ ನೀವು ಕಬ್ಬಿನ ಇಳುವರಿನ ತೆಗಿಬೋದು. ನೀವು ಜಾಸ್ತಿ ಮರಿಗಳನ್ನು ಕಾಯ್ಕೊಂಡ್ರೆ ಅಲ್ಲಿ ಕರೆಕ್ಟಾಗಿ ಎಲ್ಲ ಕಬ್ಬಿಗೆ ಬೇಕಾಗಿರುವಂಥ ಸಫಿಷಿಯೆಂಟ್ ನ್ಯೂಟ್ರಿಷನ್ ಸಿಗದೆ ಕಾರಣಕ್ಕಾಗಿ ಎಲ್ಲ ಕಬ್ಬು ಕೂಡ ಅಷ್ಟೊಂದು ಗ್ರೋತ್ ಸಿಗಲ್ಲ ಮತ್ತು ಕಬ್ಬಿನಲ್ಲಿ ತೂಕ ಕಳೆದುಕೊಳ್ಳುತ್ತೆ. ಆದ್ದರಿಂದ ನಾನು ಒಂದು ಕಬ್ಬಿನ ಗದಿಯಲ್ಲಿ ನೋಡ್ಬೋದು ಎಷ್ಟು ಕಬ್ಬಿನ ಗಣಿಕೆಯನ್ನು ಎಷ್ಟು ಕಬ್ಬನ್ನು ಇಟ್ಟಿದ್ದೀನಿ ಅಂತ ನೋಡೋದಾದರೆ ಇದು ಕಂಪ್ಲೀಟ್ ಬಂದುಬಿಟ್ಟು ಒಂದು ಕಬ್ಬಿನ ಗದಿ. ನೀವೇನು ನೋಡ್ತಾ ಇದ್ದೀರಾ, ಇದು ಒಂದು ಕಬ್ಬಿನ ಗದಿಯಲ್ಲಿ ಎಷ್ಟು ಗಣಿಕೆ ಇದೆ, ಎಷ್ಟು ಕಬ್ಬಿದೆ ಅಂತ ನೋಡಿದ್ರೆ 1, 2, 3, 4, ಅದೊಂದು 5, 6, 7, 8, 9, 10, 11, 12, ಇದೊಂದು 13, ಇದೊಂದು 14, ಇದೊಂದು 15 ನೋಡ್ಬೋದು. ನಾನು 15 ಕಬ್ಬಿನ ಒಂದು ಸಂಖ್ಯೆನ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಬೇರೆ ಕಡೆ ಒಂದು ತೋರಿಸ್ತೀನಿ ನಿಮಗೆ. ನೋಡ್ಬೋದು ಇಲ್ಲಿ 1, 2, 3, 4, 5, 6, 7 ಈ ಒಂದು ಗದಿಯಲ್ಲಿ 7 ಇದೆ. ಮತ್ತು ಈ ಒಂದು ಗದಿಯಲ್ಲಿ ನೋಡ್ಬೇಕಾದ್ರೆ 1, 2, 3, 4, 5, 6, 7, 8, 9 ಇದು ನೋಡ್ಬೋದು. ಈ ರೀತಿ ಇದು ಕಬ್ಬಂತೂ ಆಗಲ್ಲ, ಯಾಕಂದರೆ ಸುಳಿ ಹೋಗಿದೆ. ಇವಾಗ ಇದನ್ನು ಏನು ಮಾಡೋದು, ಮುರಿದು ಇದೇ ರೀತಿ ತೆಗೆದು ಒಗೆದ್ಬಿಡೋದು. ನನ್ನ ಪ್ರಕಾರ 8, 10, 12, 14 ಮ್ಯಾಕ್ಸಿಮಮ್ 15 ಮರಿಗಳ ಸಂಖ್ಯೆ ಕಾಯ್ದುಕೊಂಡ್ರೆ ಕಬ್ಬಿನಲ್ಲಿ ಅತಿ ಹೆಚ್ಚು ಇಳುವರಿ ತೆಗಿಬೋದು. ಮತ್ತು ಈ ಕಬ್ಬಿನ ರೌದಿ ತೆಗೆಯೋದ್ರಿಂದ ಕಬ್ಬು ಕರೆಕ್ಟಾಗಿ ಬಿಸಿಲು ಗಾಳಿ ಕರೆಕ್ಟಾಗಿ ಬಡಿಯೋದ್ರಿಂದ ಕಬ್ಬಿನ ಗಾತ್ರ ಕೂಡ ಜಾಸ್ತಿ ಆಗುತ್ತೆ, ತೂಕದಲ್ಲಿ ಕೂಡ ಹೆಚ್ಚಾಗುತ್ತೆ. ಮತ್ತು ತುಂಬ ಜನ ರೈತ ಬಾಂಧವರು ಕಬ್ಬಿನ ರೌದಿ ತೆಗಿಬೇಕಂತೇಳಿ ಎಲ್ಲ ರೌದಿಯನ್ನು ಓಪನ್ ಮಾಡೋದಲ್ಲ. ಇವಾಗ ಎಲ್ಲಿವರೆಗೂ ರೌದಿ ಒಣಗಿರುತ್ತೆ ಕೆಳಗಡೆ ಅಲ್ಲಿವರೆಗೂ ಮಾತ್ರ ತೆಗಿಬೇಕು. ಇವಾಗ ನೀವು ಈ ಹಸಿದೇನಿದೆ ಇದು ನೋಡ್ಬೋದು, ಈಸಿಯಾಗಿ ಈ ಥರ ಬರುತ್ತೆ. ಓಕೆ, ಈ ರೀತಿ ಬಂದರೆ ಮಾತ್ರ ರೌದಿಯನ್ನು ಓಪನ್ ಮಾಡಬೇಕು. ಇವಾಗ ಇಲ್ಲಿ ಮೇಲ್ಗಡೆ ಹಸಿ ಇರುತ್ತೆ, ಈ ರೀತಿ ಹಸಿ ಇರುವಂಥ ರೌದಿಯನ್ನು, ಹಸಿ ತಪ್ಪಲಿರುವಂಥ ರೌದಿಯನ್ನು ನೀವು ಹಿಡಿದ್ರೆ ಇಲ್ಲಿ ಜೀವಾಳ ಅಂತ ಇರುತ್ತೆ. ಆ ಜೀವಾಳಕ್ಕೆ ಕೆಲವೊಂದು ಇದಾಗುತ್ತೆ, ಅಂದರೆ ನಂಜಾಗುತ್ತಲ್ಲ ಆ ರೀತಿ ಆಗುತ್ತೆ. ಆದ್ದರಿಂದ ಹಸಿ ರೌದಿಯನ್ನು ಯಾರೂ ಕೂಡ ತೆಗಿಯೋಕ್ಕೆ ಹೋಗಬೇಡಿ. ಎಲ್ಲಿವರೆಗೂ ಈಸಿಯಾಗಿ ಒಣ ರೌದಿ ಬರುತ್ತೆ. ಇವಾಗ ನೋಡ್ಬೋದು ರೌದಿ ಈ ರೀತಿ ಕೈ ಹಿಡಿದ ತಕ್ಷಣ ಈಸಿಯಾಗಿ ಬರಬೇಕು.
ಈ ರೀತಿ ಮಾತ್ರ ರೌದಿಯನ್ನು ಸುಲಿಬೇಕು. ನೀವು ಎಲ್ಲ ಹಸಿ ರೌದಿಯನ್ನು ತೆಗೆದ್ರೆ ಕಬ್ಬಿಗೆ ಅಲ್ಲಿ ಜೀವಾಳ ಅಂತ ಏನು ಇರುತ್ತಲ್ಲ ಅಲ್ಲಿ ಒಂಥರ ನಂಜಾಗೋ ರೀತಿ ಕಬ್ಬಿನಲ್ಲಿ ಕರೆಕ್ಟಾಗಿ ಇಳುವರಿ ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಕಬ್ಬು ಕರೆಕ್ಟಾಗಿ ಬೆಳೆಯೋದಿಲ್ಲ. ಇವಾಗ ನೋಡ್ಬೋದು ಈ ರೀತಿ ಎಲ್ಲಿವರೆಗೂ ಈಸಿಯಾಗಿ ರೌದಿ ಬರುತ್ತೆ ಅಲ್ಲಿವರೆಗೂ ಮಾತ್ರ ತಗೊಂಬಿಡಿ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗ ಕಬ್ಬಿನ ಗಣಿಕೆ ನೋಡ್ಬೋದು ಎಷ್ಟಿದೆ ಅಂತೇಳಿ ತೋರಿಸ್ತಾ ಹೋಗ್ತೀನಿ. ಈ ಕಬ್ಬು ಬಂದ್ಬಿಟ್ಟು ಡಿಸೆಂಬರ್ ಜನವರಿಯಲ್ಲಿ ಕಬ್ಬು ಕಟಾವಾಗೈತೆ. ಡಿಸೆಂಬರ್ ಎಂಡಿಗೆ ಕಬ್ಬು ಕಟಾವಾಗಿದೆ, ಅಂದರೆ ಡಿಸೆಂಬರ್ ಒಂದು 28, 29ನೇ ತಾರೀಕು ಕಬ್ಬು ಕಟಾವಾಗಿರ್ಬೋದು. ಅಂದರೆ ನಾವು ಜನವರಿನೇ ಲೆಕ್ಕ ಹಿಡ್ಕೊಂಡ್ರೆ ಇವಾಗ ಆಲ್ರೆಡಿ ಜೂನ್ ಕಂಪ್ಲೀಟಾಗಿ ಜುಲೈ ತಿಂಗಳು ಸ್ಟಾರ್ಟ್ ಆಗಿದೆ, ಅಂದರೆ 6 ತಿಂಗಳು ಆಯಿತು ಈ ಕಬ್ಬಿಗೆ. 6 ತಿಂಗಳಲ್ಲಿ ಕಬ್ಬಿಗೆ ಯಾವ ರೀತಿ ಗಣಿಕೆ ಬಂದಿದೆ ಅಂತೇಳಿ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಎಷ್ಟು ಗಣಿಕೆ ಇದೆ ಅಂತ ನೋಡಿದ್ರೆ 1, ಇದು 2, 3, 4, 5, 6, 7, 8, 9, 10, 11ನೇ ಗಣಿಕೆ ಸ್ಟಾರ್ಟ್ ಇದೆ ಇವಾಗ. ಓಕೆ, ನೋಡ್ಬೋದು ಕಬ್ಬಿಗೆ 11 ಗಣಿಕೆ ಸ್ಟಾರ್ಟ್ ಇದೆ. 11 ಗಣಿಕೆ ನೋಡ್ಬೋದು ಎಷ್ಟೊಂದು ಫೋರ್ಸ್ ಆಗಿ ಬಂದಿದೆ ಅಂಥೇಳಿ ನೀವು ಇಲ್ಲಿ ನೋಡ್ಕೋಬೋದು. ಓಕೆ, ಈ ರೀತಿ ಕಬ್ಬಿನ ಗಣಿಕೆ ಬಂದ ಮೇಲೆ ಇಷ್ಟೊಂದು ಅಂದರೆ 10, 11, 9, 12 ಈ ರೀತಿ ಕಬ್ಬಿನ ಗಣಿಕೆ ಬಂದಮೇಲೆ ರೈತ ಬಾಂಧವರು ಯಾವ ರೀತಿ ಒಂದು ರಸಗೊಬ್ಬರನ ಯೂಸ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ಇಷ್ಟು ಕಬ್ಬು ಗಣಿಕೆ ಆದಮೇಲೆ ಯಾರು ಕೂಡ ತುಂಬ ಜನ ರೈತರು ಬಂದ್ಬಿಟ್ಟು ಯೂರಿಯಾ ಜಾಸ್ತಿ ಯೂಸ್ ಮಾಡೋದ್ರಿಂದ ಕಬ್ಬಿನಲ್ಲಿ ಬೆಳವಣಿಗೆ ಸ್ಪೀಡ್ ಆಗುತ್ತೆ, ಅದರ ಜೊತೆಗೆ ತೂಕ ಕಳೆದುಕೊಳ್ಳುತ್ತೆ. ಸೊ ಆದ್ದರಿಂದ 6 ತಿಂಗಳಿಗಿಂತ ಜಾಸ್ತಿ ಕಬ್ಬು ಏನಾದರೂ ನಿಮ್ಮ ಹತ್ರ ಇದ್ದರೆ ಸೊ ಜಾಸ್ತಿ ಯೂರಿಯಾನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರ ಬದಲಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಪೊಟ್ಯಾಶ್ ತುಂಬ ಇಂಪಾರ್ಟೆಂಟ್. ಪೊಟ್ಯಾಶ್ ಗೊಬ್ಬರ ಒಗೆಯೋದ್ರಿಂದ ಕಬ್ಬಿನ ತೂಕ ಜಾಸ್ತಿ ಆಗುತ್ತೆ ಮತ್ತು ಕಬ್ಬಿನ ಗಾತ್ರ ಕೂಡ ಜಾಸ್ತಿ ಆಗುತ್ತೆ, ಗಣಿಕೆ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ 6 ತಿಂಗಳ ಕಬ್ಬು ನಿಮ್ಮ ಹತ್ರ ಏನಾದರೂ ಇತ್ತಪ್ಪ ಅಂತಂದರೆ ಆ ಒಂದು 6 ತಿಂಗಳ ಕಬ್ಬಿಗೆ ನೀವು ಯಾವೆಲ್ಲ ರಸಗೊಬ್ಬರನ ಯೂಸ್ ಮಾಡಬೇಕು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ರಸಗೊಬ್ಬರ ಒಂದು 5,000 to 6,000 ಖರ್ಚಾಗುತ್ತೆ. ಸೊ ಆ ಒಂದು 5,000 to 6,000 ರಸಗೊಬ್ಬರ ನೀವು ಯೂಸ್ ಮಾಡ್ಕೊಂಡಿದ್ದೆ ಆದರೆ ಕಬ್ಬಿನಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ಇಳುವರಿನ ತೆಗಿಬೋದು, ಮತ್ತು ಕಬ್ಬಿನ ಗಾತ್ರ ಕೂಡ ದಪ್ಪ ಆಗುತ್ತೆ, ಕಬ್ಬಿನ ಗಣಿಕೆ ಸೈಜ್ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಕಬ್ಬಿನ ತೂಕದಲ್ಲೂ ಕೂಡ ತುಂಬಾ ಬದಲಾವಣೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಯಾವೆಲ್ಲ ಗೊಬ್ಬರ ಅಂತ ಹೇಳೋದಾದರೆ ಫಸ್ಟ್ ಬಂದ್ಬಿಟ್ಟು ಎಕ್ರೋಡೋಸ್ ಯೂಸ್ ಮಾಡಬೇಕು. ಅಂದರೆ ಎಕ್ರೋಡೋಸಲ್ಲಿ ಹಲವಾರು ಆ್ಯಂಟಿ ನ್ಯೂಟ್ರಿಷನ್ ಇರೋದ್ರಿಂದ ಕಬ್ಬು ಬೆಳೆಗೆ ಏನೆಲ್ಲ ಬೇಕು, ಜಿಂಕ್ ಆಗಿರ್ಬೋದು, ಬೋರಾನ್, ಮ್ಯಾಂಗ್ನೀಸ್, ಏನೇ ಒಂದು ಕಂಟೆಂಟ್ ಬೇಕಾಗಿದ್ರೂ ಕೂಡ ನೈಟ್ರೋಜನ್, ಪ್ರತಿಯೊಂದು ಕಂಟೆಂಟ್ ಬಂದ್ಬಿಟ್ಟು ಎಕ್ರೋಡೋಸಲ್ಲಿ ಇರೋದ್ರಿಂದ ಎಕ್ರೋಡೋಸ್ ಕೂಡ ನೀವು ಯೂಸ್ ಮಾಡಲೇಬೇಕು. ಕಂಪಲ್ಸರಿಯಾಗಿ ಎಕ್ರೋಡೋಸ್ ಯೂಸ್ ಮಾಡಿ. ಅದರ ಬೆಲೆ ಬಂದ್ಬಿಟ್ಟು ಒಂದು 1,800ವರೆಗೂ ಇರ್ಬೋದು, 1,800, 1,900, 2,000ವರೆಗೂ ಇದೆ. ಮತ್ತು 1 ಚೀಲ ಅಥವಾ ಅರ್ಧ ಚೀಲ ಯೂರಿಯಾನ ಯೂಸ್ ಮಾಡ್ಕೊಳ್ಳಿ. 1 ಎಕರೆಗೆ ಅರ್ಧ ಚೀಲ ಅಥವಾ 1 ಚೀಲು, ಮತ್ತು 1 ಎಕ್ರೋಡೋಸು ನೀವು, ಮತ್ತು ಅಮೋನಿಯಂ ಸಲ್ಫೇಟ್ ಕೂಡ ಹಾಕೋಬೋದು, ಮತ್ತು ಅದ್ರ ಜೊತೆಗೆ ನೀವು 10-26 ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆ ಇನ್ನೊಂದೇನಪ್ಪ ಅಂತಂದರೆ 1 kg ರೂಟ್ ಯೂಸ್ ಮಾಡ್ಕೊಳ್ಳಿ. ಅಂದರೆ ರೂಟ್ ಅಂದರೆ ಇವಾಗ ಬೇರು ಜಾಸ್ತಿ ರೂಟ್ ನೀವು ಹಾಕೋದ್ರಿಂದ ಆ ಒಂದು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹ್ಯೂಮಿಕ್ ಆ್ಯಸಿಡ್ ಅಂತ ಏನು ನಾವು ಕರಿತೀವಿ, ಆ ಒಂದು ಗೊಬ್ಬರದಲ್ಲಿ ಹ್ಯೂಮಿಕ್ ಆ್ಯಸಿಡ್ ಕೂಡ ಯೂಸ್ ಮಾಡಿ. ಹ್ಯೂಮಿಕ್ ಆ್ಯಸಿಡ್ ಅಂತಾರೆ, ರೂಟು ಅಂತಾರೆ, ಎರಡೂ ಅದು ಒಂದೇ. ಓಕೆ, ಅದನ್ನು 1 ಎಕರೆಗೆ 1 kg ಅಥವಾ 2 kg ನೀವು ಯೂಸ್ ಮಾಡಿಕೊಂಡ್ರೆ ಕಬ್ಬಿನಲ್ಲಿ ಹೊಸ ಒಂದು ಬೇರುಗಳು ಬಿಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಕಬ್ಬಿನಲ್ಲಿ ಅತಿ ಸ್ಪೀಡಾಗಿ ಇಳುವರಿ ಕೂಡ ಬರುತ್ತೆ. ಮತ್ತು ಆ ಒಂದು ಗೊಬ್ಬರದಲ್ಲಿ 19 ಐಸೋಲ್ ಅಂತ ಏನು ಕರಿತೀವಿ, ಪಿಂಕ್ ಕಲರ್ ಇರುತ್ತೆ, ಆ ಒಂದು ಐಸೋಲ್ ಕೂಡ 2 kg ನೀವು ಯೂಸ್ ಮಾಡ್ಕೋಬೋದು. ಅದರಿಂದನೂ ಕೂಡ ಗಣಿಕೆ ಗಾತ್ರ ಕೂಡ ತುಂಬಾ ಉದ್ದ ಆಗುತ್ತೆ, ಮತ್ತು ಕಬ್ಬಿನ ಒಂದು ತೂಕದಲ್ಲಿ ಕೂಡ ಬದಲಾವಣೆ ಆಗುತ್ತೆ, ಮತ್ತು ಕಬ್ಬಿನ ಬೆಳೆ ಫೋರ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಒಂದು 4 to 5 ಗೊಬ್ಬರ ಅಷ್ಟೇ. ಇನ್ನೊಂದು ಸರಿ ಹೇಳ್ತೀನಿ, ಫಸ್ಟ್ ಬಂದ್ಬಿಟ್ಟು ಎಕ್ರೋಡೋಸ್ ಯೂಸ್ ಮಾಡಿ, ಮತ್ತು ಅರ್ಧ ಅಥವಾ 1 ಚೀಲ ಯೂರಿಯಾ ಗೊಬ್ಬರನ ಯೂಸ್ ಮಾಡಿ. ಆಮೇಲೆ ನೀವು 10-26 ಕೂಡ ಬಳಸ್ಬೋದು. ಅದ್ರ ಜೊತೆ ಕಾಂಬಿನೇಷನಲ್ಲಿ ನೀವು ಅಮೋನಿಯಂ ಸಲ್ಫೇಟ್ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ನೀವು ಅದರಲ್ಲಿ ಕಂಪಲ್ಸರಿಯಾಗಿ ಹ್ಯೂಮಿಕ್ ಆ್ಯಸಿಡ್ ಅಥವಾ ರೂಟ್ ನೀವು ಯಾವುದಾದ್ರೂ ಒಂದು ಯೂಸ್ ಕೂಡ ಮಾಡ್ಬೋದು. ಅದು 1 kg ಪ್ಯಾಕೆಟ್ ಇರುತ್ತೆ. ಸೊ 1 ಎಕರೆಗೆ 1 kg ಅಥವಾ 2 kg, 1 kg ಹಾಕಿದರೆ ಸಾಕಾಯಿತು. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಅದೇನು ಸೈಡ್ ಎಫೆಕ್ಟ್ ಏನಿಲ್ಲ, ಒಳ್ಳೆ ಇಳುವರಿ ಕೂಡ ಬರುತ್ತೆ. 2 kg 1 ಎಕರೆಗೆ 2 kg ಆ ಥರ ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡ್ಬೋದು. ಅದಾದ ನಂತರ ನೀವು 19 ಏನು ಕರಿತೀವಿ ನಾವು ಐಸೋಲು, ಸೊ ಅದನ್ನು 1 ಎಕರೆಗೆ ನೀವು 2 kg ಅದನ್ನು ಕೂಡ ಯೂಸ್ ಮಾಡಿದರೆ, ಇಷ್ಟು ಗೊಬ್ಬರನ ಯೂಸ್ ಮಾಡಿದರೆ ಈ ಒಂದು ಹಂತದಲ್ಲಿ ಒಂದು 8 to 10 ಗಣಿಕೆ ಆದ ನಂತರ ಈ ಒಂದು ರಸಗೊಬ್ಬರ ಯೂಸ್ ಮಾಡ್ಕೊಂಡ್ರೆ ಕಬ್ಬಿನಲ್ಲಿ ಇಷ್ಟು ಒಂದು ಸಖತ್ತಾಗಿರುವಂಥ ಇಳುವರಿ ಬರುತ್ತೆ ಅಂತಂದರೆ ಒಂದು ಸರಿ ಟ್ರೈ ಮಾಡ್ಕೊಂಡು ನೋಡಿ.
ಮತ್ತು ಪ್ರತಿಯೊಬ್ಬರು ರೈತ ಬಾಂಧವರು ಕಬ್ಬಿನ ರೌದಿಯನ್ನು ಈ ರೀತಿ ತೆಗಿಲೇಬೇಕು. ಯಾಕಂತಂದರೆ ಜಾಸ್ತಿ ಇಳುವರಿ ಬೇಕಾಗಿತ್ತಪ್ಪ ಅಂತಂದರೆ ಈ ರೀತಿ ರೌದಿಯನ್ನು ಆಲ್ಮೋಸ್ಟ್ 6 ತಿಂಗಳು ಅಂದರೆ ಮಿನಿಮಮ್ ನಿಮ್ಮ ಕಬ್ಬಿಗೆ ಒಂದು 6 ತಿಂಗಳಿಗಿಂತ ಜಾಸ್ತಿ ಆಗಿರಬೇಕು. ಆ ಒಂದು ಸಂದರ್ಭದಲ್ಲಿ ಮಾತ್ರ ಈ ಒಂದು ಕಬ್ಬಿನ ರೌದಿಯನ್ನು ತೆಗಿಬೇಕಾಗುತ್ತೆ. ಕೆಲವೊಬ್ಬರು ರೈತ ಬಾಂಧವರು ಇವಾಗ ಕಬ್ಬು ನಾಟಿ ಮಾಡಿ 3 ತಿಂಗಳು 4 ತಿಂಗಳಾಗಿರುತ್ತೆ. ಅಂಥವ್ರು ಯಾರು ರೌದಿಯನ್ನು ತೆಗಿಯೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇನ್ನೂ ಯಾವುದೇ ರೌದಿ ಕೂಡ ಒಣಗಿರಲ್ಲ, ಕೆಳಗಡೆ ಎಲ್ಲ ಹಸಿ ರೌದಿ ಇರುತ್ತೆ. ಸೊ ಕಬ್ಬನ್ನು 6 ತಿಂಗಳಿಗಿಂತ ಸ್ವಲ್ಪ ಜಾಸ್ತಿ ಆಗಿರಬೇಕು. ಆ ಒಂದು ಸಂದರ್ಭದಲ್ಲಿ ಕಬ್ಬಿನ ರೌದಿಯನ್ನು ಇರೋದ್ರಿಂದ ಕಬ್ಬಿನಲ್ಲಿ ಅತಿ ಹೆಚ್ಚಾಗಿ ಗಾಳಿ ಆಡೋದ್ರಿಂದ ಕಬ್ಬಿನ ಒಂದು ತೂಕ ಜಾಸ್ತಿ ಆಗುತ್ತೆ. ಮತ್ತು ಈ ರೀತಿ ರೌದಿ ಎಲ್ಲ ತೆಗೆದ ಮೇಲೆ ಇಲ್ಲಿ ನೋಡ್ಬೋದು ಪ್ಲೇಸ್ ಯಾವ ರೀತಿ ಸ್ವಚ್ಛವಾಗಿದೆ ಅಂತ ಹೇಳಿ ನೋಡ್ಬೋದು. ಈ ರೀತಿ ಪ್ಲೇಸ್ ಇದ್ದರೆ ಇಲ್ಲಿ ಇವಾಗ ನಾನು ಈ ಒಂದು ಗದಿಯಲ್ಲಿ 14 ಕಬ್ಬಿನ ಮರಿ ಏನು ಕಾಯ್ದುಕೊಂಡಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಇವಾಗೇನು ಹೊಸ ಮರಿ ಬರ್ತಾವಲ್ಲ, ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಮರಿ ಬರ್ತಾ ಇದೆ, ನಿಮ್ಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ, ಇಲ್ಲಿ ತೋರಿಸ್ತೀನಿ ನೋಡು. ಇಲ್ಲಿ ನೋಡ್ಬೋದು ನೀವು ಈ ಒಂದು ಕಬ್ಬಿನ ಮರಿ ಏನು ಕಾಣ್ತಾ ಇದೆ ಅದು ಎಷ್ಟೊಂದು ಫೋರ್ಸ್ ಆಗಿದೆ ನೋಡ್ಬೋದು. ಇವಾಗ ನಾನು 15 ಕಬ್ಬಿನ ಮರಿಗಳ ಸಂಖ್ಯೆ ಏನು ಕಾಯ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಕೂಡ 4 ರಿಂದ 5 ಕಬ್ಬು ಬೆಳೆಯುತ್ತೆ. ಅವು ಬೆಳೆದಿರುವಂಥ ಕಬ್ಬು ಗಾತ್ರ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಕಬ್ಬಿನ ಸೈಜ್ ಇಷ್ಟೊಂದು ದಪ್ಪವಾಗಿರುವಂಥ ಕಬ್ಬು ಬರುತ್ತೆ. ಎಲ್ಲ ಸೇರಿ ಒಂದು ಗದಿಯಲ್ಲಿ 16-17 ಕಬ್ಬು ಆದರೆ ಈ ಒಂದು 1 ಎಕರೆ ಪ್ಲಾಟಲ್ಲಿ ಆರಾಮಾಗಿ 80ಕ್ಕಿಂತ ಜಾಸ್ತಿ ಟನ್ನೇಜ್ ನಾವು ತೆಗಿಬಹುದು. ಓಕೆ, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಒಳ್ಳೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಇನ್ನೂ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದೆ ಕಬ್ಬಿನಲ್ಲಿ ಯಾವುದೇ ಒಂದು ಹೊಸದಾಗಿ ವಿಡಿಯೋ ಬಂದರೂ ಕೂಡ ನಿಮಗೆ ಮೊದಲೇ ಗೊತ್ತಾಗುತ್ತೆ. ಆದ್ದರಿಂದ ತಪ್ಪದೇ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಓಕೆ, ನೋಡ್ಬೋದು ಯಾವ ರೀತಿ ಒಂದು ಕಬ್ಬಿನ ರೌದಿ ಸುಲಿದ ಮೇಲೆ ಕಬ್ಬಿನ ಒಂದು ಪ್ಲಾಟ್ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೀವಿಲ್ಲಿ ನೋಡ್ಕೋಬೋದು.